ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ನಡುವಿನ ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ಶನಿವಾರ ಚಿನ್ನಸ್ವಾಮಿ ಮೈದಾನದಲ್ಲಿ ಅದ್ಧೂರಿಯಾಗಿ ಲೀಗ್ ಸ್ಟಾರ್ಟ್ ಆಗಲಿದೆ. ಒಂದು ಕಡೆ ಹಾಲಿ ಚಾಂಪಿಯನ್ ಬೆಂಗಳೂರು, ಮತ್ತೊಂದು ಕಡೆ ಡೆಡ್ಲಿ ಬ್ಯಾಟಿಂಗ್ ಕಾಂಬಿನೇಷನ್ ಇರುವಂತಹ ಹೈದರಾಬಾದ್. ಐಪಿಎಲ್ನ ಎರಡು ಬಲಿಷ್ಠ ತಂಡಗಳೇ ಮುಖಾಮುಖಿ ಆಗ್ತಿವೆ. ಅಭಿಮಾನಿಗಳಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ರೆಡ್ ಆರ್ಮಿ ಹಾಗೆ ಆರೆಂಜ್ ಆರ್ಮಿ ಐಪಿಎಲ್ನಲ್ಲಿ ಹೆಡ್ ಟು ಹೆಡ್ ಸ್ಟಾಟ್ಸ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಹಾಗೆ ಇಶಾನ್ ಕಿಶನ್ ಕ್ಯಾಪ್ಟನ್ಸಿಯಲ್ಲಿ ಎಸ್ಆರ್ಎಚ್ ತಂಡ ನಾಳೆ ಮುಖಾಮುಖಿಯಾಗಲಿವೆ. ಇಬ್ಬರಿಗೂ ಕೂಡ ಮೊದಲ ಪಂದ್ಯ ಅನ್ನೋದರ ಜೊತೆಗೆ ಟೂರ್ನಿಯ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಗೆಲುವಿನ ಶುಭಾರಂಭ ಮಾಡೋಕೆ ಇಬ್ಬರು ಕೂಡ ಅದೇ ಟಾರ್ಗೆಟ್ನಲ್ಲೇ ಮೈದಾನಕ್ಕಿಳಿತಾರೆ. ಅದರಲ್ಲೂ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯ ಇರೋದ್ರಿಂದ ಬ್ಯಾಟರ್ ಫ್ರೆಂಡ್ಲಿ ಪಿಚ್ನಲ್ಲಿ ಮತ್ತೊಂದು ಹೈ ಸ್ಕೋರ್ ನಿರೀಕ್ಷೆ ಮಾಡಬಹುದು. ಹಿಂದಿನ ರೆಕಾರ್ಡ್ಸ್ ಅನ್ನ ನೋಡಿದಾಗ ಇಬ್ರು ಕೂಡ ಡಾಮಿನೇಷನ್ ಮಾಡಿರೋದು ಗೊತ್ತಾಗ್ತಾ ಇದೆ. ಸೊ ಎರಡೂ ತಂಡಗಳ ಐಪಿಎಲ್ ಸ್ಟಾಟ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಒಟ್ಟು ಪಂದ್ಯಗಳು ಅಂದ್ರೆ ಐಪಿಎಲ್ ಇತಿಹಾಸದಲ್ಲಿ ಎಸ್ಆರ್ಎಚ್ ಹಾಗೆ ಆರ್ಸಿಬಿ ತಂಡಗಳು ಟೋಟಲ್ ಆಗಿ 26 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ. ಸೊ ಇದರಲ್ಲಿ ಆರ್ಸಿಬಿ 11 ಪಂದ್ಯಗಳನ್ನ ಗೆದ್ದಿದ್ರೆ ಎಸ್ಆರ್ಎಚ್ ತಂಡ 13 ಪಂದ್ಯಗಳನ್ನ ಗೆದ್ದಿದೆ. ಅಂಡ್ 2 ಪಂದ್ಯಗಳು ಇಲ್ಲಿ ಡ್ರಾನಲ್ಲಿ ಕೊನೆಗೊಂಡಿವೆ. ಸೊ ಇಲ್ಲಿ ಟೋಟಲ್ ಪಂದ್ಯಗಳು ಅಂದ್ರೆ ಐಪಿಎಲ್ ಇತಿಹಾಸದ ಪಂದ್ಯಗಳನ್ನ ನೋಡಿದಾಗ ಬೆಂಗಳೂರು ವಿರುದ್ಧ ಹೈದರಾಬಾದ್ ತಂಡವೇ ಮೇಲುಗೈ ಸಾಧಿಸಿದೆ. ಆರ್ಸಿಬಿ ವಿರುದ್ಧ ಹೆಚ್ಚಿನ ಪಂದ್ಯಗಳಲ್ಲಿ ಗೆಲುವನ್ನ ದಾಖಲು ಮಾಡಿದೆ. ಆದರೆ ಈಗ ಪಂದ್ಯ ನಡೀತಾ ಇರುವಂತಹ ಚಿನ್ನಸ್ವಾಮಿ ಮೈದಾನದ ಸ್ಟಾಟ್ಸ್ ಅನ್ನ ನೋಡಿದಾಗ ಇಲ್ಲಿ ಆರ್ಸಿಬಿಯೇ ಡಾಮಿನೇಷನ್ ಮಾಡಿರೋದು ಗೊತ್ತಾಗ್ತಾ ಇದೆ. ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳ ಮುಖಾಮುಖಿ ಜೊತೆಗೆ ಅವರ ದಾಖಲೆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಚಿನ್ನಸ್ವಾಮಿ ಮೈದಾನದಲ್ಲಿ ಒಟ್ಟಾರೆಯಾಗಿ ಎರಡೂ ತಂಡಗಳು 9 ಐಪಿಎಲ್ ಪಂದ್ಯಗಳನ್ನು ಆಡಿವೆ. ಸೊ ಆ 9 ಪಂದ್ಯಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 5 ಪಂದ್ಯಗಳನ್ನು ಗೆದ್ದಿದೆ. ಅಂಡ್ ಸನ್ ರೈಸರ್ಸ್ ಹೈದರಾಬಾದ್ ತಂಡ 3 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲು ಮಾಡಿದೆ. ಇನ್ನು 2 ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಹೀಗೆ ಚಿನ್ನಸ್ವಾಮಿಯ ಸ್ಟಾಟ್ಸ್ ಅನ್ನ ನೋಡಿದಾಗ ಆರ್ಸಿಬಿಯೇ ಹೆಚ್ಚಿನ ಪಂದ್ಯಗಳನ್ನ ಗೆದ್ದಿರೋದು ಇಲ್ಲಿ ಗೊತ್ತಾಗ್ತಿದೆ. ಆದರೆ ಹೈದರಾಬಾದ್ಗೂ ಕೂಡ ಚಿನ್ನಸ್ವಾಮಿ ಫೇವರೇಟ್ ಕ್ರೀಡಾಂಗಣ. ಯಾಕಂದ್ರೆ ಐಪಿಎಲ್ನ ಇತಿಹಾಸದಲ್ಲೇ ಹೈಯೆಸ್ಟ್ ಸ್ಕೋರ್ ಬಂದಿರೋದು ಇದೇ ಮೈದಾನದಲ್ಲಿ. ಸಣ್ಣ ಬೌಂಡ್ರಿ ಲೈನ್ಗಳು ಇರೋದ್ರಿಂದ ಹೈ ಸ್ಕೋರಿಂಗ್ ಮ್ಯಾಚ್ಗಳು ಆಗುತ್ತೆ. ಸೊ ಆಲ್ಮೋಸ್ಟ್ 190+ ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಜೊತೆಗೆ ಇಲ್ಲಿ ಟಾಸ್ ಅನ್ನ ಗೆದ್ದಂತ ತಂಡ ಆಲ್ಮೋಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಚೇಸಿಂಗ್ ಮಾಡಿದಂತ ತಂಡದ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಬೆಂಗಳೂರು ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಎಸ್ಆರ್ಎಚ್ ತಂಡ 3 ವಿಕೆಟ್ ನಷ್ಟಕ್ಕೆ 287 ರನ್ಗಳನ್ನ ಕಲೆ ಹಾಕಿತ್ತು. ಟ್ರಾವಿಸ್ ಹೆಡ್ ಆ ಪಂದ್ಯದಲ್ಲಿ ಶತಕ ಬಾರಿಸಿದ್ರು. ಅಂಡ್ ಈ ಸಲ ಹೈದರಾಬಾದ್ ಪ್ಲೇಯರ್ಗಳು 300+ ರನ್ಗಳನ್ನ ಹೊಡಿತೀವಿ ಅಂತಿದ್ದಾರೆ. ಸೊ ಚಿನ್ನಸ್ವಾಮಿಯಲ್ಲಿ ಬ್ಯಾಟಿಂಗ್ ಅಂದ್ರೆ ನಮ್ಮ ಫೇವರೇಟ್ ಅಂದಿದ್ದಾರೆ. ಹೀಗಾಗಿ ಮೊದಲ ಪಂದ್ಯ ಹೆಚ್ಚಿನ ಕುತೂಹಲ ಮೂಡಿಸಿದೆ. ಇನ್ನು ಈ ಪಿಚ್ನಲ್ಲಿ ಟಾಸ್ ಅನ್ನ ಗೆದ್ದರು ಆಲ್ಮೋಸ್ಟ್ ಬೌಲಿಂಗ್ ಅನ್ನೇ ಚೂಸ್ ಮಾಡಿಕೊಳ್ಳೋದ್ರಿಂದ ಟಾಸ್ ಸೋಲು ಗೆಲುವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡೋರು ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ನೋಡೋದ್ರಿಂದ ಇಲ್ಲಿ 200+ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಸೊ ನಾಳಿನ ಪಂದ್ಯದಲ್ಲೂ ಕೂಡ ಕಿಕ್ಕೇರಿಸೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.